ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ವಿಚಾರ ಸಂಬಂಧವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಬಗ್ಗೆ ಇವತ್ತು ತೀರ್ಮಾನ ಆಗುತ್ತೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ನೀಡಿದೆ. ಈ ವಿಚಾರ ಸಂಬಂಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಬಗ್ಗೆ ಇವತ್ತು ತೀರ್ಮಾನ ಆಗುತ್ತೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಸಂಬಂಧ ಇವತ್ತು ಚರ್ಚೆ ಆಗುತ್ತೆ. ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಇವತ್ತು ನಡೆಸಲಿದ್ದಾರೆ. ಕೋರ್ಟ್ಗೆ ಹೋಗಬೇಕಾ ಬೇಡವಾ, ಹೇಗೆ ಏನ್ ಡಿಸೈಡ್ ಮಾಡೋಣ ಅಂತ ರಾಜ್ಯದ ವಕೀಲರಿಗೆ ತಯಾರಿಯನ್ನ ನಡೆಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾವೇರಿ ತೀರ್ಪು ವಿವರಣೆಯನ್ನ ಕೂಡ ನೀಡಿರುವಂತದ್ದು ನೀರಾವರಿ ಕಾರ್ಯದರ್ಶಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀರಾವರಿ ಕಾರ್ಯದರ್ಶಿ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟಿದೆ, ಎಷ್ಟು ಪ್ರಮಾಣ ಇದೆ, ಈಗ ಸೊ ಹರಿಸಿದ್ರೆ ತೊಂದರೆ ಆಗುತ್ತಾ ಇಲ್ವಾ, ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ನಮಗೆ ಕುಡಿಲಿಕ್ಕೆ ಬೇಕಾಗುತ್ತೆ, ಜಮೀನಿನ ಕೆಲಸ ಇರ್ಬೋದು, ಜಮೀನು ಬಿಟ್ಟಾಕಿ ಈಗ ಬೆಳೆಗಂತೂ ಇಲ್ಲವೇ ಇಲ್ಲ, ಕುಡಿಲಿಕ್ಕಷ್ಟೇ. ಒಂದು ವರ್ಷಕ್ಕೆ ಅಕಸ್ಮಾತ್ ಮಳೆ ಆಗಲಿಲ್ಲ ಅಂದರೆ ಆದರೆ ಎಲ್ಲಾದರೂ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಸಿಎಂ ಅವರು. ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಕೂಡ ನಡೆಸಲಿದ್ದಾರೆ ಸಿಎಂ. ಕಾವೇರಿ ರಿಲೀಸ್ಗೆ ಈಗಾಗಲೇ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಒಂದು ಕಡೆ. ಇನ್ನು ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂತಹ ವಿಚಾರ ಸಂಬಂಧವಾಗಿ ಈಗಾಗಲೇ ತೀರ್ಮಾನಕ್ಕೂ ಕೂಡ ಸನ್ನದ್ಧರಾಗಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಿಎಂ ಅವರು ಕೂಡ ಏನು ಸಿಡಬ್ಲ್ಯೂಎಂಎ ಆದೇಶ ಏನು ಬಂದಿತ್ತು, ನೀರನ್ನು ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಪಾಲಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶ ವಿಚಾರ ಸಂಬಂಧವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾ ಬೇಡವಾ ಅನ್ನುವಂಥ ವಿಚಾರ ಸಂಬಂಧ ಇವತ್ತು ತೀರ್ಮಾನ ಆಗುತ್ತೆ. ಸೊ ಇವತ್ತು ಸಭೆ ಮಾಡ್ತಾರೆ. ಫಸ್ಟು ಸಭೆ ಮಾಡಿದಂತಹ ನಂತರವಾಗಿ ಸಾಧಕ ಬಾಧಕಗಳು ಎಷ್ಟು ಪ್ರಮಾಣದಲ್ಲಿ ಈಗ TMC ನೀರಿದೆ, ಸೊ ಹರಿಸಿದ್ರೆ ಏನಾದರೂ ತೊಂದರೆಗಳಾಗತ್ತಾ, ಅಥವಾ ನೀರು ನೆಕ್ಸ್ಟು ಮಳೆ ಬರುವಂತಹ ಸಾಧ್ಯತೆಗಳು ಏನಾದರೂ ಇದ್ದರೆ, ಅಥವಾ ಈಗ ಹರಿಸಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ವರ್ಷಕ್ಕೆ ಆಗುವಂಥ, ಯಾಕೆಂದರೆ ಹೇಳಿಕ್ಕಾಗಲ್ಲ, ಈ ಒಂದು ಮಂತ್ ಬಿಟ್ಟರೆ ಮಳೆ ಆಗುವಂತಹ ಸಾಧ್ಯತೆಗಳು ಭಾಳ ಕಡಿಮೆ. ಸೊ ಈಗಿರುವಂತಹ ಸ್ಟಾಕ್ ಏನಿದೆ ಡ್ಯಾಮ್ಗಳಲ್ಲಿ, ಸೊ ಅದು ಸಾಕಾಗುತ್ತಾ, ವರ್ಷಕ್ಕಷ್ಟು ಕುಡಿಲಿಕ್ಕೆ ಸಾಕಾಗುತ್ತಾ, ಬೆಳೆಗಂತೂ ಎಲ್ಲಿವೇ ಇಲ್ಲ, ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ಬಾರಿ. ಈ 2026ರಲ್ಲಿ ಬೆಳೆಗಳನ್ನು ಹಾಕೋ ಹಾಗೆ ಇಲ್ಲ, ಹಂಗಾಗ್ಬಿಟ್ಟಿದೆ. ಅಟ್ಲೀಸ್ಟ್ ಕುಡಿಲಿಕ್ಕಾದರೂ ಮುಂದಿನ ವರ್ಷದವರೆಗೂ ಕೂಡ ಆಗುತ್ತಾ ಇಲ್ವಾ ಅಂತ ಹೇಳಿ ಅದರ ಒಂದು ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಸಿಎಂ ಅವರು ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಜೊತೆಗೆ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡಿ ಆನಂತರವಾಗಿ ಮುಂದಿನ ಒಂದು ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾ ಬೇಡವಾ ಅನ್ನುವಂಥ ಸಂಬಂಧ ತೀರ್ಮಾನವನ್ನು ಕೂಡ ಇವತ್ತು ಮಾಡ್ತಾರೆ. ಅಧಿಕಾರಿಗಳ ಜೊತೆ ಇವತ್ತು ಸಭೆ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದ ವಕೀಲರಿಗೆ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಕೂಡ ಸಿಎಂ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಫಸ್ಟ್ ಮೀಟಿಂಗ್ ಆಗುತ್ತೆ, ಮೀಟಿಂಗ್ ಆದಮೇಲೆ ಸಲಹೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಕಾವೇರಿ ತೀರ್ಪು ವಿವರಣೆಯನ್ನು ಈಗಾಗಲೇ ನೀಡಿರುವಂಥದ್ದು ನೀರಾವರಿ ಕಾರ್ಯದರ್ಶಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀರಾವರಿ ಕಾರ್ಯದರ್ಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾವು ಕಾನೂನು ಹೋರಾಟಕ್ಕೆ ಹೋಗಬಹುದು, ಯಾಕೆಂದರೆ ನೀರಿಲ್ಲ ಅಂತಂದಮೇಲೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ. ಹೌದು, ಇವರು ಹಿಂದೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಕಾವೇರಿ ಇಬ್ರಿಗೂ ಅಂದರೆ ಇಷ್ಟು TMC ನೀರನ್ನು ಅಲ್ಲಿ ಕೊಡಬೇಕು ಅಂತ ಹೇಳಿ ವರ್ಷದ ಪ್ರಕಾರವಾಗಿ ಇವರು ಮಾತುಕತೆಯನ್ನು ಹಿಂದೆ ಆಗಿರುವಂಥದ್ದು ಓಕೆ. ಬಟ್ ಈಗ ಅದರಲ್ಲೂ ಕೂಡ ಒಂದಿಷ್ಟು ಈಗ ಮಳೆಗಾಲದ ಸಂದರ್ಭದಲ್ಲಿ ಓಕೆ, ಚೆನ್ನಾಗಿ ಮಳೆಗಾಲ ಆಯಿತು ಅಂತಂದರೆ ನೀರಿತ್ತು ಅಂತಂದರೆ ಓಕೆ. ಬಟ್ ಇಲ್ಲ ಅಂತಂದಾಗ ಯಾವ ರೀತಿಯಾದಂಥ ಚೌಕಟ್ಟು ಇರುತ್ತೆ ಅನ್ನುವಂಥ ಸಂಬಂಧವಾಗಿ ಇವತ್ತು ಡಿಸೈಡ್ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಈಗ ಏನು ಆದೇಶ ಬಂದಿದೆ, ಸಿಡಬ್ಲ್ಯೂಎಂಎ ಆದೇಶವನ್ನು ಏನು ಕೊಟ್ಟಿದೆ ಅಥವಾ ಸೂಚನೆ ಏನು ಕೊಟ್ಟಿದೆ, ಈ ವಿಚಾರ ಸಂಬಂಧವಾಗಿ ಇವತ್ತು ಸಿಎಂ ಯಾವ ನಿಲುವನ್ನು ತಾಳುವಂತಹ ಸಾಧ್ಯತೆ ಇದೆ, ಜೊತೆಗೆ ಇವತ್ತು ಮೀಟಿಂಗ್ನಲ್ಲಿ ಯಾರೆಲ್ಲ ಪಾಲ್ಗೊಳ್ತಿದ್ದಾರೆ, ಮಾಹಿತಿ ಕೊಡುತ್ತಾರೆ. ಕುಸುಮ, ಪ್ರಮುಖವಾಗಿ ಸಿಡಬ್ಲ್ಯೂಎಂಎನಲ್ಲಿ ಪದೇ ಪದೇ ರಾಜ್ಯಕ್ಕೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. 15 ದಿನಗಳ ಕಾಲ 12,000 ಕ್ಯೂಸೆಕ್ ಅನ್ನ ಪ್ರತಿದಿನ ನೀರು ಹರಿಸಬೇಕು ಅಂತ ಏನು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿತ್ತು, ಅದಕ್ಕೆ ಸಿಡಬ್ಲ್ಯೂಎಂಎನೂ ಕೂಡ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಆಘಾತದ ಮೇಲೆ ಆಘಾತ ಉಂಟಾಗಿದೆ. ಈಗಾಗಲೇ KRS ನಲ್ಲಿ ನೀರಿನ ಮಟ್ಟ ಕಡಿಮೆ ಇರತಕ್ಕಂಥದ್ದು, ಮತ್ತೆ ಒಳ ಹರಿವಿನ ಪ್ರಮಾಣನೂ ಕೂಡ ಕಡಿಮೆ ಇರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಅವರಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸಿದ್ರೆ ಮುಂದೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆತಂಕ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ಮಹತ್ವದ ಒಂದು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೆ ಹಿರಿಯ ಅಧಿಕಾರಿಗಳು ಮತ್ತೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿಸಿ ಮುಂದೆ ಕಾನೂನು ಹೋರಾಟವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಬೇಕಾ ಬೇಡವಾ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನ ತೆಗೆದುಕೊಂಡು ಮುಂದೆ ಕಾನೂನು ಹೋರಾಟದ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕನ್ನಡಪರ ಸಂಘಟನೆಗಳು ಹಾಗೆ ರೈತ ಸಂಘಟನೆಗಳು ತೀವ್ರವಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಬಂದ್ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಸಂಘಟನೆಗಳು
ಸಂಘಟನೆಗಳು ಈಗ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಆ ಸಂಘಟನೆಗಳ ಒಂದು ಮನವೊಲಿಕೆ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನೊಂದು ನಿಟ್ಟಿನಲ್ಲಿ ಎಲ್ಲ ಸಚಿವರು ಮತ್ತೆ ಕಾನೂನು ತಜ್ಞರ ಒಂದು ಸಲಹೆಯನ್ನ ಪಡೆದುಕೊಂಡು ಮುಂದಿನ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೃಷ್ಣಾದಲ್ಲಿ ಸಭೆ ನಿಗದಿಯಾಗಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.